ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಅನಗತ್ಯ ವ್ಯಯ, ಸಂಕಟ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ, ಅದು ಅಷ್ಟಮದಲ್ಲಿ ಇರೋ ಚಂದ್ರ. ಅಷ್ಟಮದಲ್ಲಿದ್ದರೆ ಚಂದ್ರ ಸಾಮಾನ್ಯ ತೊಂದರೆ, ದುಃಖ, ವ್ಯಥೆ, ನೋವು, ಸೋಲು, ಅಪಮಾನಗಳು ಇವುಗಳನ್ನೆಲ್ಲ ತಂದುಕೊಟ್ಬಿಡ್ತಾನೆ. ಹೀಗಾಗಿ ದೊಡ್ಡವರೇನೋ ಅಂದ್ಬಿಟ್ರು ಮನೆಯಲ್ಲಿ ಅಂದರೆ ಅದೇ ಕೊರಗ್ತಾ ಇರತಕ್ಕಂಥದ್ದು. ಈ ಥರದ್ದು ಒಂದು ಮಾನಸಿಕವಾಗಿ ವ್ಯಥೆ ಉಂಟಾಗುತ್ತೆ ವಾರದ ಆದಿಯಲ್ಲಿ. ಹುಷಾರಾಗಿರ್ಬೇಕು. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೇಗಿದೆ ಅಂದರೆ ಸ್ವಲ್ಪ ವೀಕೆ ಇದೆ. ಕೆಲಸ ಕಾರ್ಯಗಳಲ್ಲೂ ಅನಾನುಕೂಲ ಇದೆ, ಪರದಾಟ, ಹೆಚ್ಚಿನ ಶ್ರಮ ಬರತಕ್ಕಂಥದ್ದು, ಈ ರೀತಿಯ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ವೀಕ್ ಇದೆ. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಟ್ರೆ ನಿಮಗೆ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಹಣ ನಷ್ಟ, ವೃತ್ತಿಯಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು, ಗಂಟಲು, ಕಿವಿ ಬಾಧೆ, ಆತಂಕ, ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಲಹ ಅಲ್ಲ ಸ್ವಲ್ಪ ಮಟ್ಟಿಗೆ ಇರ್ತದೆ ಅದು. ಯಾಕೆಂದರೆ ಕರ್ಮಾಧಿಪತಿ ಶುಕ್ರ ಬಲಹೀನಾದಾಗ ಕಾರ್ಯಹೀನೋ ಭವೇ ನರಹ ಅಂತ, ಕೆಲಸವೇ ತಪ್ಪು ಹೋಗ್ಬಿಡುತ್ತೆ, ಬಂದಿರತಕ್ಕಂಥ ಅವಕಾಶಗಳು ತಪ್ಪಿ ಹೋಗ್ಬಿಡುತ್ತೆ. ಈ ರೀತಿಯಲ್ಲಿ ಪರದಾಡಬೇಕಾದ ಪರಿಸ್ಥಿತಿ ಬಂದುಬಿಡ್ತೈತೆ ಕೆಲಸಕ್ಕಾಗಿ. ಅದರಲ್ಲೂ ಕಲಾವಿದರಿಗೆ ಏನಪ್ಪ ಎಲ್ಲ ಬಂದಾಗೋಯ್ತ ಕಥೆ ಅನ್ನೋ ರೀತಿಯಲ್ಲಿ ಒಂದು ಆತಂಕ ಸೃಷ್ಟಿಯಾಗೋ ಸಾಧ್ಯತೆ ಹೆಚ್ಚಾಗಿದೆ. ಆತಂಕ ಬೇಡ, ಅದಕ್ಕೆ ಮಹಾಲಕ್ಷ್ಮಿ ಆರಾಧನೆಯನ್ನೇ ಮಾಡಬೇಕು. ಇದಕ್ಕೆ ಪರಿಹಾರ ಏನಪ್ಪ ಸಿಂಹರಾಶಿಯವರಿಗೆ ಅಂತಂದರೆ, ಮಹಾಲಕ್ಷ್ಮಿ ಸಂಧಾನ ನೀವು ಕೂಡ ಅವರೇ ದಾನ ಮಾಡಿ ಮತ್ತು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಪ್ರತಿ ದಿವಸ ಹೇಳ್ಕೊಳ್ಳಿ. ಈ ತೊಡಕು ಅಷ್ಟಾಗಿ ಬಿಡಿಸ್ಕೊಡುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ಜಲ, ಕಟ್ಟಡ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಕಾಣ್ತೀರಾ. ಹಾಲು ಹೈನುಗಾರರಿಗೂ ತುಂಬ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಅನುಕೂಲ. ಪ್ರಯಾಣ, ಬಂಧುಗಳ ವಿಚಾರ ಸ್ವಲ್ಪ ಹುಷಾರಾಗಿರಬೇಕು, ಅಲ್ಲಿ ಸ್ವಲ್ಪ ತೊಂದರೆ. ಅದರಲ್ಲೂ ಮಂಗಳವಾರ ಬುಧವಾರದ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ ಆಗ್ಬೋದು, ಭೂ ವ್ಯವಹಾರಗಳಲ್ಲಿ ನಷ್ಟ ಆಗಬಹುದು, ಅಥವಾ ವಿಷಜಂತುಗಳ ಭಯ. ಈ ಹಳ್ಳಿಗಳಲ್ಲಿ ಹೊಲ ಗದ್ದೆಗಳಿಗೆ ಹೋಗ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಹುಷಾರು, ಗಮನಿಸ್ಕೊಳ್ಳಿ. ನೀರಿನ ಪ್ರಮಾದಗಳನ್ನು ಸೂಚಿಸ್ತಾ ಇದೆ, ಹುಷಾರು. ವಾರದ ಆದಿಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ. ಆದರೆ ಕೆಲಸ ಕಾರ್ಯಗಳಿಗೇನು ತೊಂದರೆ ಆಗಲ್ಲ, ಅನುಕೂಲ ಇದೆ, ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಉಂಟಾಗುತ್ತೆ. ಮತ್ತು ಅದೃಷ್ಟ ಕೈತಪ್ಪಿ ಹೋಗ್ಬಿಡ್ತಕ್ಕಂಥದ್ದು, ನಷ್ಟ ಫಲ, ವಿದ್ಯಾರ್ಥಿಗಳಿಗೆ ತೊಂದರೆ, ಮಾತು ಕೃತಿಗಳಲ್ಲಿ ತೊಂದರೆ ಬರ್ತಕ್ಕಂಥದ್ದು. ಯಾವುದೋ ಒಂದು ಪತ್ರಿಕೆಗೋ ಮತ್ತೊಂದೋ ಇನ್ನೇನೋ ಆರ್ಟಿಕಲ್ ಬರೆದ್ಬಿಡೋಣ ಈ ಥರದ್ದು ಏನೋ ಇದ್ದರೆ, ಅಥವಾ ಇನ್ಯಾವುದೋ ಒಂದು, ಈಗಂತೂ ಸೋಷಿಯಲ್ ಮೀಡಿಯಾ ಮಾತಾಡಲಿಕ್ಕೆ ಏನು ಮಾಧ್ಯಮಗಳದೇ ಅಭಾವವೇನು, ಅಷ್ಟು ಜನ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆ ಮಾತು ಕೃತಿಗಳಲ್ಲಿ ತೊಂದರೆ ಆಗಿಬಿಡಬಹುದು, ಏನೂ ಮಾತಾಡೋ ಪ್ರಮಾದ ಉಂಟು ಮಾಡ್ಕೊಳ್ಳೋ ಸಾಧ್ಯತೆ ಹೀಗೆಲ್ಲ ಇರ್ತದೆ. ಸ್ವಲ್ಪ ಹುಷಾರು. ಸ್ತ್ರೀ ಪುರುಷರಲ್ಲಿ ಅಸಮಾಧಾನಗಳು ಮತ್ತು ಭಾವನೆಗಳಲ್ಲಿ ವ್ಯತ್ಯಾಸ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳು ಉಂಟಾಗಬಹುದು. ಅದೃಷ್ಟಹೀನತೆಯಿಂದ ಪ್ರಮಾದವೇ ಬಂದು ಎರಗಿಬಿಡಬಹುದು, ಹುಷಾರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ಸಮರ್ಪಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ, ತೊಡಕನ್ನು ಬಿಡಿಸ್ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.